ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಎಂಡೋಸಲ್ಫಾನ್ ಸಂತ್ರಸ್ತರ ಹೋರಾಟ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಿದೆ. ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದ ಜಿಲ್ಲೆಗಳಿಂದ 60ಕ್ಕೂ ಹೆಚ್ಚು ಸಂತ್ರಸ್ತರು ಸರ್ಕಾರದ ಪರಿಹಾರಕ್ಕಾಗಿ ಪ್ರತಿಭಟನೆಗೆ ಬಂದಿದ್ದಾರೆ. 1976ರಲ್ಲಿ ಕಾಸರಗೋಡಿನ ಗೇರು ಬೀಜದ ತೋಟಗಳಿಗೆ ಎಂಡೋಸಲ್ಫಾನ್ ಸಿಂಪಡಿಸಲಾಗಿತ್ತು. ಎಂಡೋಸಲ್ಫಾನ್ ಭೀಕರತೆ ಹೇಗಿದೆ ಅಂದರೆ ಇಂದಿಗೂ ಎಂಡೋಸಲ್ಫಾನ್ ಬಿದ್ದಂತಹ ಜಾಗದಲ್ಲಿ ಹುಟ್ಟುವ ಮಕ್ಕಳು ಅಂಗವಿಕಲರಾಗಿ ಹುಟ್ಟುತ್ತಾ ಇದ್ದಾರೆ. ಇಂತಹ ಸಂತ್ರಸ್ತರ ಆರೈಕೆಯ ಹೊಣೆಯನ್ನ ಸರ್ಕಾರವೇ ಮಾಡಬೇಕು ಅಂತ ಹೈಕೋರ್ಟ್ ಸರ್ಕಾರಕ್ಕೆ ಸೂಚಿಸಿತ್ತು. ಆದರೆ ಇದುವರೆಗೂ ಸರ್ಕಾರ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿಲ್ಲ. ಸರ್ಕಾರದ ಈ ನಿರ್ಲಕ್ಷ್ಯವನ್ನ ಖಂಡಿಸಿ ಎಂಡೋಸಲ್ಫಾನ್ ಸಂತ್ರಸ್ತರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸರ್ಕಾರ ಕಳೆದ 6 ತಿಂಗಳಿನಿಂದ ಮಾಸಾಶನವನ್ನು ಕೊಟ್ಟಿಲ್ಲ. ಸರ್ಕಾರದ ಈ ನಿರ್ಲಕ್ಷ್ಯ ವಿರೋಧಿಸಿ ಸಂತ್ರಸ್ತರು ಪ್ರತಿಭಟನೆಗೆ ಇಳಿದಿದ್ದಾರೆ. ಎಫೆಕ್ಟ್ ಪ್ರಾರಂಭ ಆಗಿದ್ದು 1980ರಿಂದ 2000ವರೆಗೆ ಏರಿಯಲ್ ಸರ್ವೆನ ಒಂದು ಕ್ಯಾಶನೆಟ್ ತೋಟಗಳಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ದೊಡ್ಡ ಪ್ರಮಾಣದ ಎಫೆಕ್ಟು ನೆಲ, ಜಲ, ಪರಿಸರದ ಮೇಲಾಗಿದೆ. ಅದರ ಪರಿಣಾಮವನ್ನು ನಾವು ಪ್ರಾಣಿ ಪಕ್ಷಿಗಳಲ್ಲೂ ನೋಡಿದ್ದೇವೆ, ಮನುಷ್ಯರಲ್ಲೂ ನಾವು ಕಾಣ್ತಾ ಇದ್ದೀವಿ. ಒಂದು ರೀತಿ ಜೀವಂತ ಶವವಾಗಿದ್ದಾರೆ. 11 ವರ್ಷ 17 ವರ್ಷದವರು ತಾನು ಯಾರು ಅಂತ ಅರಿವಿಗೂ ಬಾರದಂಥ ಜೀವಂತ ಶವದ ಸ್ಥಿತಿಯಲ್ಲಿದ್ದಾರೆ. ಇವರ ನೆರವಿಗೆ ಬರಬೇಕಾಗಿರ್ತಕ್ಕಂಥ ಸರ್ಕಾರದ ಮಾನವೀಯ ಕರ್ತವ್ಯ. ಸರ್ಕಾರಕ್ಕೆ ಕಣ್ಣು ಕಿವಿ ಇಲ್ಲದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ಈಗ ನಮ್ಮೊಂದಿಗೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಧು, ಎಂಡೋಸಲ್ಫಾನ್ ಸಂತ್ರಸ್ತರೆಲ್ಲರೂ ಕೂಡ ಸೇರಿ ಈಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಬಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಪ್ರತಿಭಟನೆ ಹೇಗೆ ಸಾಗ್ತಾ ಇದೆ, ಅವರ ಆಗ್ರಹ ಏನು ಅಂತ? ಖಂಡಿತವಾಗ್ಲೂ ಪ್ರತಿಮಾ, ಏನು 1976ರಲ್ಲಿ ಕಾಸರಗೋಡು ಭಾಗದಲ್ಲಿ ಎಂಡೋಸಲ್ಫಾನ್ ಒಂದು ಸ್ಪ್ರೇನ ಮಾಡ್ತಾರೆ. ಇದಕ್ಕೆ ಸಾಕಷ್ಟು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜೊತೆಗೆ ಉಡುಪಿ ಜಿಲ್ಲೆಗಳ ಭಾಗದಲ್ಲಿ ಸಂತ್ರಸ್ತರಿದ್ದಾರೆ. ಒಟ್ಟಾರೆ ಎಂಡೋಸಲ್ಫಾನ್ ಸಂತ್ರಸ್ತರು ಅಂತಾನೆ ಕರಿಬಹುದು. ದೃಶ್ಯಾವಳಿಗಳಲ್ಲಿ ನೋಡೋದಾದ್ರೆ ಸಾಕಷ್ಟು ಜನ ಈಗಾಗಲೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಕಡೆ ಧಾವಿಸಿದ್ದಾರೆ. 1976ರ ಒಂದು ಎಂಡೋಸಲ್ಫಾನ್ ಸ್ಪ್ರೇ ಏನ್ ಮಾಡಿದ್ರು, ಅದಾದ ನಂತರ 1980ರಿಂದ ಈ ಒಂದು ಪರಿಣಾಮ ಮಕ್ಕಳ ಮೇಲೆ ಕೂಡ ಬೀರಿದೆ. ಎಂಡೋಸಲ್ಫಾನ್ ಪೀಡಿತ ಕುಟುಂಬಸ್ಥರು ಮಕ್ಕಳ ಸಮೇತ ತಮಗೆ ಆಗ್ತಾ ಇರುವಂತ ಒಂದು ನೋವನ್ನ ರಾಜ್ಯ ಸರ್ಕಾರದ ಮುಂದಿಡಬೇಕು ಅಂತ ಇವತ್ತು ನೇರವಾಗಿ ಬೆಂಗಳೂರಿನತ್ತ ಧಾವಿಸಿರೋ ಅಂತದ್ದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು 60ಕ್ಕೂ ಹೆಚ್ಚು ಕುಟುಂಬದವರು ಈಗಾಗಲೇ ಜಮಾಯಿಸಿದ್ದಾರೆ. ಹೋರಾಟವನ್ನ ಕೂಡ ಮಾಡ್ತಾರೆ. ಎಂಡೋ ವಿರೋಧಿ ಹೋರಾಟ ಸಮಿತಿ ಕೊಕ್ಕಡ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದಂತ ಒಂದು ಸಮಿತಿ ಏನಿದೆ, ಈ ಒಂದು ಸಮಿತಿಯ ನೇತೃತ್ವದಲ್ಲಿ 60ಕ್ಕೂ ಹೆಚ್ಚು ಕುಟುಂಬಸ್ಥರು ಈಗಾಗಲೇ ಬೆಂಗಳೂರಿನತ್ತ ಧಾವಿಸಿದ್ದಾರೆ. ಪ್ರಮುಖವಾಗಿ 18 ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮುಂದಿಡ್ತಾ ಇದ್ದಾರೆ. ಪ್ರತಿಮಾ, ಮೊದಲನೇದಾಗಿ ಮಾರ್ಚ್ 2014ರಿಂದ ಅವ್ರಿಗೆ ಪ್ರತಿ ತಿಂಗಳು ಏನು ಒಂದು ಮಾಸಾಶನ ಸಿಗಬೇಕಾಗಿತ್ತು, ಈ ಒಂದು ಮಾಸಾಶನ ಕೂಡ ಸಿಗ್ತಾ ಇಲ್ಲ ಅನ್ನೋದು ಅವರ ಮಾತು. ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ನಿಜಕ್ಕೂ ಇದು ಮನಕಲುಕೋ ಅಂತ ದೃಶ್ಯಗಳು. ನೋಡೋಬೇಕು ಅಂತ ಹೇಳಿದ್ರೆ ಸಾಕಷ್ಟು ಜನ ಇಲ್ಲಿ ವಯಸ್ಸು ಆಗ್ತಾ ಇದೆ, ಆದ್ರೆ ದೇಹದ ಯಾವುದೇ ಒಂದು ಅಂಗಾಂಗಗಳ ಬೆಳವಣಿಗೆ ಆಗ್ತಾ ಇಲ್ಲ. ಕಾಲಿರಬಹುದು, ಕೈ ಇರಬಹುದು. ಹೀಗೆ ಇಲ್ಲಿ ಒಂದು ವೀಲ್ ಚೇರ್ ನಲ್ಲಿ ಕೂತಿರೋ ಅಂತ ಹುಡುಗನ ಗಮನಿಸೋದಾದ್ರೆ ಈತನಿಗೆ 14 ವರ್ಷ, ಆದ್ರೆ ಈತ ತನ್ನ ಇಡೀ ಜೀವನವನ್ನ ಇದೇ ಒಂದು ವೀಲ್ ಚೇರ್ ಮೇಲೆ ಕಳಿಬೇಕಾದಂತ ಒಂದು ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ಪ್ರಮುಖವಾಗಿ 18 ಪ್ರಮುಖ ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಮುಂದಿಟ್ಕೊಂಡು ಇವತ್ತು ಎಂಡೋ ವಿರೋಧಿ ಹೋರಾಟ ಸಮಿತಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನತ್ತ ಧಾವಿಸಿ ಹೋರಾಟವನ್ನ ಮಾಡ್ತಾರೆ. ರಾಜ್ಯ ಸರ್ಕಾರದ ಕಣ್ತೆರೆಸಬೇಕು ಅಂತ ಖುದ್ದು ಎಂಡೋ ವಿರೋಧಿ ಹೋರಾಟ ಸಮಿತಿಯ ಅಧ್ಯಕ್ಷರ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಶ್ರೀಧರ್ ಅವರೇ, ನೀವು ಈ ಒಂದು ಸಮಿತಿಯ ಅಧ್ಯಕ್ಷರು, ನಿಮ್ಮ ಬೇಡಿಕೆಗಳಾದ್ರೆ ಏನು? ರಾಜ್ಯ ಸರ್ಕಾರ ಯಾಕೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸಕ್ಕೆ ಹಿಂಜರಿತಾ ಇದೆಯಾ? ಹೇಗೆ? ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆ. ನಮ್ಮ ಕರಾವಳಿ ಭಾಗದ ಸುಮಾರು 20 ಜನ ಶಾಸಕರು ಇದ್ದಾರೆ. ಅಧಿವೇಶನಗಳಲ್ಲಿ ಯಾರು ಚರ್ಚೆ ಇದುವರೆಗೆ 2.5 ವರ್ಷಗಳಲ್ಲಿ ಅಧಿವೇಶನಗಳಲ್ಲಿ ಚರ್ಚೆಗೆ ಬರ್ತಾ ಇಲ್ಲ. ಬಜೆಟ್ನಲ್ಲಿ ಬಿಡಿಗಾಸನ್ನು ಕೂಡ ಇಟ್ಟಿಲ್ಲ. ನ್ಯಾಯಾಲಯದ ಆದೇಶ ಅನುಷ್ಠಾನ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ನಮ್ಮ ಬ್ಯಾನರ್ನಲ್ಲಿ ಒಂದು ಮಾತನ್ನ ಸೇರಿಸಿದ್ವಿ. ನಮ್ಮ ಸಮಸ್ಯೆಯನ್ನು ಆಲಿಸುವಿರಾ, ನಮ್ಮ ಕಣ್ಣೀರನ್ನು ಒರೆಸುವಿರಾ, ಪರಿಹಾರಗಳನ್ನು ಕೊಡುವಿರಾ, ಇಲ್ಲ ದಯಾಮರಣವನ್ನು ಕೊಡುವಿರಾ? ಅಂದ್ರೆ ನಾವು ಈ 25 ವರ್ಷಗಳಿಂದ ನೀವು ನೋಡಿದ ಆ ಮಗುವಿಗೆ ಆ ತಾಯಿ ಬೆಡ್ ರಿಡನ್ ಆಗುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ವೈದ್ಯ ವಿಜ್ಞಾನಿಗಳು ಹೇಳ್ತಾರೆ ಇಂತಹ ಮಕ್ಕಳು ಸುಮಾರು 25 ವರ್ಷ ಇದ್ದಾರೆ, ಅವರಿಗೆ 60 ವರ್ಷಗಳ ತನಕ ಬದುಕ್ತಾರೆ ಅಂತ. ಅಂದ್ರೆ ಇನ್ನೂ 25ರಿಂದ 60 ವರ್ಷಗಳ ತನಕ ಅವರು ಬದುಕಿದ್ರೆ ಈ ತಂದೆ ತಾಯಿಗಳ ಕಾಲಾನಂತರ ಇವರನ್ನ ನೋಡ್ಕೊಳ್ಳುವರು ಯಾರು ಅನ್ನುವಂಥ ಪ್ರಶ್ನೆಗೆ ಸರ್ಕಾರ ಉತ್ತರ ನೀಡಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಆ ತಾಯಿ ಈ ಮಕ್ಕಳನ್ನ ಕೊಂದು ತಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ವಾತಾವರಣ ನಿರ್ಮಾಣ ಆಗ್ತದೆ. ನಾನೊಂದು ಮಾಧ್ಯಮದಲ್ಲಿ ಒಂದು ಮಾತನ್ನ ಹಿಂದೆ ಕೇಳಿದೆ. ಕಾಶ್ಮೀರದಲ್ಲಿ ಒಂದು ದುರಂತ ಆದಾಗ ಈಗ ನಿಮ್ಮ ಪ್ರಮುಖ ಬೇಡಿಕೆ ಸರ್ಕಾರಕ್ಕೆ ಅಧಿವೇಶನ ಸಮಯದಲ್ಲಿ ಇಡ್ತಾ ಇರೋದೇನು? ಒಂದೇ ಮಾತಲ್ಲಿ ಹೇಳೋಗಿದ್ರೆ
ಕೇರಳ ಪ್ಯಾಕೇಜ್ ಏನು ಕೊಡ್ತಾ ಇದೆ, ಆ ಕೇರಳ ಪ್ಯಾಕೇಜ್ ನಾವು ಬಯಸ್ತಾ ಇದ್ದೇವೆ. 5 ಲಕ್ಷ ರೂಪಾಯಿ ಪರಿಹಾರವನ್ನ ಕೇರಳ ಸರ್ಕಾರ ಕೊಡ್ತಿದೆ, 5,000 ಮಾಶಾಸನವನ್ನು ಕೊಡ್ತಾ ಇದೆ. ಯಾರು ಆ ಮಗುವನ್ನ ನೋಡ್ಕೊಳ್ತಾ ಇದೆ ಅವರಿಗೆ 2,000 ರೂಪಾಯಿ ಗೌರವಧನವನ್ನು ಕೊಡ್ತಾರೆ. ಪ್ರತಿ ತಿಂಗಳು 30 ಕೆಜಿ ಅಕ್ಕಿ ಕೊಡ್ತಾರೆ. ರೈಲ್ವೆ ಪಾಸ್ ಮತ್ತು ಬಸ್ ಪಾಸ್ಗಳನ್ನು ಕೊಟ್ಟಿದ್ದಾರೆ. ಪ್ರತಿ ತಿಂಗಳು 30 ಕೆಜಿ ಅಕ್ಕಿ ಮತ್ತು ಎಲ್ಲಾ ರೀತಿಯ ಟ್ರೀಟ್ಮೆಂಟ್, ಉಚಿತ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಕೇರಳ ಸರ್ಕಾರ. ಅದನ್ನು ನಾವು ಬಲವಾಗಿ ಆಗ್ರಹಿಸ್ತೇವೆ. ಎರಡನೇದು, ನಾವು ಬೆಂಗಳೂರಿಗೆ ಬಂದಿದ್ದೇವೆ, ದಯವಿಟ್ಟು ನಮ್ಮ ಮನೆಗೆ ಬಂದು ನೋಡ್ಲಿಕ್ಕೆ ಆಗದಿರೋದ್ರಿಂದ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ, ಬೆಂಗಳೂರಿಗೆ ಬಂದಿದ್ದೇವೆ. ನಿಮಗೆ ಹೃದಯ ಇದ್ರೆ ದಯವಿಟ್ಟು ಸರ್ಕಾರಕ್ಕೆ ಸಂಬಂಧಪಟ್ಟಂತವರು ದಯವಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ನಮ್ಮ ಸ್ಥಿತಿಯನ್ನು ನೋಡಿ, ಇಲ್ಲ ಅಂತ ಹೇಳಿದ್ರೆ ನಾವು ಬೆಂಗಳೂರಿಗೆ ಬರ್ತಾ ಇದ್ದೇವೆ. ಥ್ಯಾಂಕ್ ಯು ಶ್ರೀಧರ್ ಅವರೇ. ಇದು ಪ್ರತಿಮಾ ಇಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ನೀವು ನಮ್ಮ ಮನೆ ಬಾಗಿಲಿಗೆ ಬರ್ತಾ ಇಲ್ಲ, ನಾವೇ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ. ಈಗಲಾದ್ರೂ ಬಂದು ನಮ್ಮನ್ನ ಗಮನಿಸಿ, ನಮ್ಮ ಬೇಡಿಕೆಗಳನ್ನ ಈಡೇರಿಸುತ್ತ ರಾಜ್ಯ ಸರ್ಕಾರ ಅಂತ ಕಾದು ಕುಳಿತಿದ್ದಾರೆ ಎಂಡೋಸಲ್ಫಾನ್ ಪೀಡಿತ ಕುಟುಂಬಸ್ಥರು. ಪ್ರತಿಮಾ, ಥ್ಯಾಂಕ್ ಯು.